ಕೇವಲ ಮರೀಚಿಕೆಯಾಗಿದೆ. ಕೆಕೆಆರ್ಡಿಬಿ ಕೇವಲ ರಾಜಕೀಯ ಪುನರ್ವಸತಿ. ಯಾರೇ ಅಧ್ಯಕ್ಷರಾದ್ರೂ ಕೂಡ ಪೂರ್ತಿ ಅನುದಾನ ಬರ್ತಾ ಇಲ್ಲ. ಕಲ್ಯಾಣ ಕರ್ನಾಟಕದ ಕಲ್ಯಾಣ ಮರೀಚಿಕೆ ಆಗಿದೆ. ಕೆಕೆಆರ್ಡಿಬಿ ರಾಜಕೀಯ ಪುನರ್ವಸತಿಗೆ ಯಾರೇ ಅಧ್ಯಕ್ಷರಾಗಿ ಬಂದರೂ ಕೂಡ ಪೂರ್ತಿ ಅನುದಾನ ಸಿಗ್ತಾ ಇಲ್ಲ. ವಾರ್ಷಿಕ 1,000 ಕೋಟಿ ಅನುದಾನದ ವಾಗ್ದಾನವನ್ನ ಮಾಡಲಾಗಿತ್ತು. ಮಂಜೂರಾದ ಹಣ ಬಿಡುಗಡೆಯಾಗೋದೇ ಇಲ್ಲ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಲೆಕ್ಕಕ್ಕಿಲ್ಲ. 1994ರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಪ್ರಾದೇಶಿಕ ಅಸಮತೋಲನ ನಿವಾರಣೆಗಾಗಿ ರಚನೆ ಮಾಡಲಾಗಿತ್ತು. ಅಸ್ತಿತ್ವಕ್ಕೆ ಬಂದು 26 ವರ್ಷಗಳಾದರೂ ಫಲ ಸಿಕ್ಕಿಲ್ಲ. ಬಿಜೆಪಿ ಸರ್ಕಾರದಿಂದ ಕಲ್ಯಾಣ ಕರ್ನಾಟಕ ನಾಮಕರಣ ಹೆಸರು ಬದಲಾದರೂ ಮಾತ್ರ ಕಲ್ಯಾಣ ಕೂಡ ಇನ್ನೂ ಆಗ್ತಾ ಇಲ್ಲ. ಸೊ ನಾವು ವರ್ಷದಲ್ಲಿ ತೋರಿಸ್ತಾ ಇದ್ದೀವಿ ಯಾವ್ಯಾವಾಗ ಎಷ್ಟೆಷ್ಟು ಹಣ ಮಂಜೂರು ಆಗಿದೆ ಅಂತ. ಆದರೆ ಕೇವಲ ಇಷ್ಟೆಲ್ಲ ಹಣವನ್ನ ಮೀಸಲಿಟ್ಟರೂ ಕೂಡ ಈ ಒಂದು ಹಣ ಸರಿಯಾಗಿ ಬಳಕೆ ಆಗ್ತಾ ಇಲ್ಲ, ಹಣ ಬಿಡುಗಡೆ ಆಗ್ತಾ ಇಲ್ಲ. ಕಲ್ಯಾಣ ಅನ್ನುವಂಥದ್ದು ಕೇವಲ ಮರೀಚಿಕೆ ಆಗಿದೆ, ಹೆಸರಿಗಷ್ಟೇ ಸೀಮಿತವಾಗಿದೆ. ಯಾರೇ ಅಧ್ಯಕ್ಷರಾಗಿ ಬಂದರೂ ಕೂಡ ಪೂರ್ತಿ ಹಣ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ, ಆ ಹಣ ಬಳಕೆಯೂ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಕಲ್ಯಾಣ ಕರ್ನಾಟಕ ಅನ್ನುವಂಥದ್ದು ಕೇವಲ ಹೆಸರಿಗೆ ಅಷ್ಟೇ ಅನ್ನುವಂಥ ರೀತಿಯಲ್ಲ ಆಗಿದೆ. ನಮಗೆ 2013-14ರಿಂದ 2020 ಮತ್ತು 21ನೇ ಸಾಲಿವರೆಗೂ ಸುಮಾರು 7,380 ಕೋಟಿ ಮಂಜೂರಾದಂಥ ಅನುದಾನ ಮಂಜೂರಾಗಿದೆ. ಅದರ ಅಡಿಯಲ್ಲಿ ಬಿಡುಗಡೆ ಆಗದಂಥ ಅನುದಾನ ಸುಮಾರು 5,886 ಕೋಟಿ ಸರ್ಕಾರದಿಂದ ಬಿಡುಗಡೆ ಆಗಿರುವಂಥ ಅನುದಾನ. ಅದರಲ್ಲಿ ವೆಚ್ಚ ಆಗಿರುವಂಥದ್ದು ಸುಮಾರು 4,970 ಕೋಟಿ ರೂಪಾಯಿ ಅನುದಾನವನ್ನು ಇವತ್ತು ವೆಚ್ಚ ಮಾಡಿದ್ದೇವೆ. ಈ ಒಂದು 8 ವರ್ಷದಲ್ಲಿ ಕಾಮಗಾರಿಗಳು ಮಂಜೂರಾತಿಯನ್ನು ಪಡೆದಿದ್ದಾವೆ. ಅದರಲ್ಲಿ ಸುಮಾರು 17,000 ಕಾಮಗಾರಿಗಳನ್ನು ನಾವು ಈಗಾಗಲೇ ಪೂರ್ಣಗೊಳಿಸಿದ್ದೇವೆ. ಕೋವಿಡ್ ಬಂದಾಗ ಸುಮಾರು 1,200 ಕಾಮಗಾರಿಗಳನ್ನು ತಡೆ ಹಿಡಿದಿದ್ರು. ಅದನ್ನು ಕೂಡ ಇವತ್ತು ಸರ್ಕಾರ ಅದನ್ನು ಪೂರ್ತಿ ಮಾಡೋಕ್ಕೆ ಇವತ್ತು ಆದೇಶವನ್ನು ಮಾಡಿದೆ. ಮತ್ತು ಅದರ ಜೊತೆಯಲ್ಲಿ 20 ಮತ್ತು 21ನೇ ಸಾಲಿಗಾಗಿ ಸುಮಾರು 1,100 ಕೋಟಿ ರೂಪಾಯಿದು ನಮಗೆ ಕ್ರಿಯಾ ಯೋಜನೆಯನ್ನು ಮಾಡಿ ಅಂತ ಹೇಳಿ ಸರ್ಕಾರ ಕಾಮಗಾರಿಯನ್ನು ಕೂಡ ಪ್ರಾರಂಭ ಮಾಡೋಕ್ಕೆ ಸರ್ಕಾರ ಅನುಮೋದನೆಯನ್ನು ನೀಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ. ಕಸಮುಕ್ತ ಬೆಂಗಳೂರು ಮಾಡುವುದಕ್ಕೆ ನಟ ಅನಿರುದ್ಧ್ ಬಿಬಿಎಂಪಿ ಅಧಿಕಾರಿಗಳಿಗೆ ಟಿಪ್ಸ್ ಅನ್ನ ನೀಡಿದ್ದಾರೆ. ಅಲ್ಲಲ್ಲಿ ಚೆಲ್ಲಿದ್ದ ಕಸದ ಬಗ್ಗೆ ನಟ ಅನಿರುದ್ಧ್ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ರು. ಅಷ್ಟೇ ಅಲ್ಲ, ಬಿಬಿಎಂಪಿ ಸ್ಪೆಷಲ್ ಕಮಿಷನರ್ ರಣದೀಪ್ ಭೇಟಿ ಮಾಡಿ 11 ಅಂಶಗಳ ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಅನಿರುದ್ಧ್ ಅವರು ಏನೇನು ಸ್ವಚ್ಛತೆ ಬಗ್ಗೆ ಟಿಪ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನ ಕೂಡ ನಾವು ತೋರಿಸ್ತೀವಿ. ಬಿಬಿಎಂಪಿ ಸ್ಪೆಷಲ್ ಕಮಿಷನರ್ಗೆ ಒಂದಷ್ಟು ಟಿಪ್ಸ್ ಅನ್ನ ಅವರು ಕೊಟ್ಟಿದ್ದಾರೆ. ಅಲ್ಲದೆ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ಅವರು ಬೆಂಗಳೂರಿನಲ್ಲಿ ಅಲ್ಲಲ್ಲಿ ಕಸ ಚೆಲ್ಲಿರುವಂತಹ ಒಂದು ಪೋಸ್ಟ್ ಅನ್ನ ಕೂಡ ಮಾಡಿದ್ದಾರೆ. ಆ ಫೋಟೋಗಳನ್ನ ಅವರು ಅಪ್ಲೋಡ್ ಮಾಡಿದ್ದಾರೆ. ಸೊ ಏನೇನು ಟಿಪ್ಸ್ ಕೊಟ್ಟಿದ್ದಾರೆ ಅಂದ್ರೆ, ಮೊದಲನೇದಾಗಿ ಸಲಹೆಗಾರ ಮಂಡಳಿ ಸ್ಥಾಪನೆ ಮಾಡಬೇಕು. ಎರಡನೇದಾಗಿ ತೆರೆದಿರೋ ಮೋರಿಯನ್ನ ಮುಚ್ಚಬೇಕು. ಮೋರಿಗಳ ಮೇಲೆ ವರ್ಟಿಕಲ್ ಗಾರ್ಡನಿಂಗ್ ಮಾಡಿ 3 ಮುಚ್ಚಿರೋ ಸ್ವಚ್ಛವಾಗಿರೋ ಕಸದ ಪಟ್ಟಿಗೆಯನ್ನು ಇಡಬೇಕು. 4 ಕಸ ಸಂಗ್ರಹಿಸೋ ವಾಹನ ಆಧುನೀಕರಣವಾಗಬೇಕು. 5 ಕಪ್ಪು ಚುಕ್ಕೆ ಇರೋ ಸ್ಥಳಗಳಲ್ಲಿ ಸಿಸಿಟಿವಿಯನ್ನು ಅಳವಡಿಸಬೇಕು. 6 ಪೌರ ಕಾರ್ಮಿಕರಿಗೆ ಕೈಗವಸು ಬುಟ್ಟಿಯನ್ನು ಕೊಡಬೇಕು. 7 ಸಾರ್ವಜನಿಕರಿಗೆ ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿಸಿ. 8 ಆರ್ಯವರ್ಧನ್ ಯೋಜನೆ ಅಡಿ ಕಸ ಕೊಳ್ಳುವುದು. 9 ರಸ್ತೆಗಳ ಎರಡೂ ಬದಿ ವೈಜ್ಞಾನಿಕ ಹಂಪ್ ಫುಟ್ಪಾತ್ ಅನ್ನು ನಿರ್ಮಾಣ ಮಾಡಬೇಕು. 10 ರೋಟರಿ ಲಯನ್ಸ್ ರೀತಿ ಸಾಮಾಜಿಕ ಸಂಸ್ಥೆಗಳಿಗೆ ಇದು ಕುರಿತಂತೆ ಆಹ್ವಾನವನ್ನು ಕೊಡಬೇಕು. 11 ಎಲ್ಲಂದ್ರಲ್ಲಿ ಕಸ ಹಾಕೋರಿಗೆ ಕಠಿಣ ದಂಡ ಹಾಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು. ಹೀಗೆ 11 ಟಿಪ್ಸ್ ಅನ್ನು ಅವರು ಕೊಟ್ಟಿದ್ದಾರೆ. ನಾವು ಎಲ್ಲರೂ ಸೇರಿ, ಅಂದರೆ ನಮ್ಮ ನಾಯಕರು, ಅಧಿಕಾರಿಗಳು ಮತ್ತು ನಾಗರಿಕರು ಎಲ್ಲರೂ ಸೇರಿ ಕೈ ಜೋಡಿಸಿ ಈ ಒಂದು ಸ್ವಚ್ಛ ಮಾಡೋ ಒಂದು ಅಭಿಯಾನದಲ್ಲಿ ನಾವು ಭಾಗವಹಿಸೋಣ ಅಂತ ನಾನು ಕೇಳಿಕೊಂಡಿದ್ದೆ. ಆ ನನ್ನ ಪೋಸ್ಟ್ನ BBMP ಕಮಿಷನರ್ ಸಾಹೇಬರು ಮಂಜುನಾಥ್ ಪ್ರಸಾದ್ ಅವರು ಅದನ್ನು ನೋಡಿ ತಕ್ಷಣ ಸ್ಪಂದಿಸಿದ್ರು. ನಮ್ಮ ಮನೆಗೆ ಒಂದಿಷ್ಟು ಮಾರ್ಷಲ್ಸ್ಗಳನ್ನು, ಅಧಿಕಾರಿಗಳನ್ನು ಕಳಿಸಿದ್ರು. ಈ ಛಾಯಾಚಿತ್ರಗಳು ಯಾವ ಬಡಾವಣೆ ಇದ್ದು ಅಂತ ಅವರೇ ಪತ್ತೆ ಹಚ್ಚಿ ಕೇವಲ 3 ದಿನಗಳಲ್ಲಿ ಅದನ್ನು ಸ್ವಚ್ಛ ಮಾಡಿಸಿದ್ರು.
ತುಂಬಾ ನನಗೆ ಅದು ಸಂತೋಷ ಆಯಿತು. ತಪ್ಪು ಎಲ್ಲಿ ಆಗ್ತಿದೆ ಅಂತಂದರೆ ಅದು ನಮ್ಮಿಂದ ತಪ್ಪಾಗ್ತಿದೆ. ಅದು ಒಂದು ಚುನಾವಣೆ ಆದ ಮೇಲೆ ನಮ್ಮ ಜವಾಬ್ದಾರಿ ಮುಗೀತು ಅಂತ ನಾವು ಸುಮ್ಮನೆ ಕೂತ್ಕೋತೀವಿ. ಗಲೀಜು ಅಥವಾ ಅಸ್ವಚ್ಛತೆ, ಅವ್ಯವಸ್ಥಿತವಾದ ಏನೋ ಒಂದು ವಿಷಯ ನೋಡಿದಾಗ ನಾವು ಸುಮ್ಮನೆ ಬೈಕೊಂಡು ಹೋಗ್ತೀವಿ. ನಾವು ಮನವಿಗಳನ್ನು ಸಲ್ಲಿಸಲ್ಲ, ಅಥವಾ ನಾವು ಕೇಳಿದ್ರೆ ನಮ್ಮ ಮಾತು ಕೇಳಲ್ವೇನೋ ಅನ್ನೋ ಒಂದು ಭಯ, ಆತಂಕ ನಮ್ಮಲ್ಲಿರುತ್ತೆ. ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಸಾಕಷ್ಟು ಶಕ್ತಿ ಇದೆ. ಒಬ್ಬರಿಂದ ಅದು ಸಾಧ್ಯ ಆಗದೇ ಇದ್ದರೆ ಒಂದು 5 ಜನ ಸೇರಿಕೊಂಡು ನಾವು ಮನವಿ ಸಲ್ಲಿಸಿದ್ರೆ ಖಂಡಿತವಾಗಲೂ ಅದಕ್ಕೆ ಸ್ಪಂದನೆ ಸಿಕ್ಕೇ ಸಿಗುತ್ತೆ. ಈ ಒಂದು